ಶ್ರೀ ಪರಾಭವನಂ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ ಜ್ಯೇಷ್ಠ ನಕ್ಷತ್ರ. ಈ ದಿವಸ ಮಂಗಳವಾರ ಅಂದರೆ ಅಂಗಾರಕನ ವಾರದಲ್ಲಿ ಸಂಕಷ್ಟಾರ ಚೌತಿ ಬಂದರೆ ಅದು ಬಹಳ ವಿಶೇಷವಾದದ್ದು ಅಂತ. ಎಷ್ಟೋ ಗಣಪತಿ ಕ್ಷೇತ್ರಗಳಲ್ಲಿ ತುಂಬ ವಿಶೇಷವಾದ ಪೂಜೆಗಳು ನೆರವೇರುತ್ತೆ ಈ ದಿವಸ. ಅಂಗಾರಕ ಸಂಕಷ್ಟಿ ಅಂತ ಅಂದರೆ ತುಂಬ ವಿಶೇಷವಾದದ್ದು ಅಂತ. ಅಂಗಾರಕ ಅವನು ಕೆಂಪು ವರ್ಣದಲ್ಲಿರ್ತಾನೆ. ಗಣಪತಿಗೆ ಕೆಂಪು ವರ್ಣ ತುಂಬ ಇಷ್ಟ. ಕುಜನೂ ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ. ಅಂಧಕಾಸುರನ ವಧೆಯ ಸಂದರ್ಭದಲ್ಲಿ ಅಲ್ಲಿ ಶಿವಲಲಾಟ ಸಂಭೂತ ಅಂತ ಹೇಳುತ್ತೆ. ಅವನ ಹಣೆಯಿಂದ ಉತ್ಪತ್ತಿ ಆ ಬೆವರಿನ ಹನಿ ಭೂಮಿಗೆ ತಾಗಿ ಭೂಗರ್ಭ ಸಂಜಾತನಾಗಿರ್ತಕ್ಕಂಥವನು. ಹೀಗಾಗಿ ಶಿವನಿಗೂ ಭೂಮಿಗೂ ಒಂದು ನಂಟು ಏರ್ಪಾಡಾಗಿ ಆ ಕುಜನಿಂದ ಈ ಗಣಪತಿಯ ಆರಾಧನೆ ನಡೆಯಿತು. ಹೀಗಾಗಿ ಕುಜನ ವಾರದಲ್ಲಿ ಯಾರು ಗಣಪತಿಯನ್ನು ಆರಾಧಿಸ್ತಾರೋ ಅವರಿಗೆ ಬಹಳ ವಿಶೇಷವಾದ ಫಲಗಳು ಸಂದಾಯವಾಗುತ್ತೆ ಅಂತ ಸ್ಕಂದಪುರಾಣ ಹೇಳುತ್ತೆ. ಸ್ಕಂದಪುರಾಣದಲ್ಲಿ ಕುಜಾಯ ಲೋಹಿತಾಂಗಾಯ ಗ್ರಹಮಧ್ಯ ಸ್ಥಿತಾಯ ಚ ಕಾರ್ತಿಕೇಯಾನುರೂಪಾಯ ಸುರೂಪಾಯ ನಮೋ ನಮಃ ಅಂತ ಸ್ತುತಿ ಪ್ರಾರಂಭವಾಗುತ್ತೆ. ಅವನು ಹೇಗಿರ್ತಾನಪ್ಪ, ಕೆಂಪು ವರ್ಣದಲ್ಲಿರ್ತಾನೆ, ಸಾಕ್ಷಾತ್ ಸುಬ್ರಹ್ಮಣ್ಯನ ಸ್ವರೂಪದಲ್ಲಿ ಆತ ಕಂಗೊಳಿಸ್ತಾನೆ ಅಂತೆಲ್ಲ. ಸುಬ್ರಹ್ಮಣ್ಯನಿಗೂ ಕುಜನಿಗೂ ಒಂದು ನಂಟನ್ನು ಏರ್ಪಡಿಸಿ, ಹೀಗಾಗಿಯೇ ಕುಜದೋಷ ಇದ್ದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಅಂತಕ್ಕಂಥದ್ದು ಬೆಳೆದು ಬಂದಿದೆಯಲ್ಲ. ಇದಕ್ಕೆಲ್ಲ ಆಧಾರ ಅಲ್ಲಿದೆ ನಮ್ಮ ಸ್ಕಂದ ಪುರಾಣದಲ್ಲಿ. ಅಂತಹ ಕುಜ ಗಣಪತಿಯನ್ನು ಲಡ್ಡುಗಳಿಂದ ವಿಶೇಷ ಫಲಗಳಿಂದ ಅರ್ಚಿಸಿ ಪೂಜಿಸಿ ನೈವೇದ್ಯವನ್ನು ಮಾಡಿ ಆತನು ಸಂಪ್ರೀತನಾದ ಅಂತ. ಈ ಕಾರಣದಿಂದಾಗಿ ಈ ದಿವಸ ಅದು ಬಹಳ ವಿಶೇಷ. ಕುಜನ ವಾರದಲ್ಲಿ ಗಣಪತಿ ವ್ರತವನ್ನು ಲಡ್ಡುಗಳನ್ನು ಸಮರ್ಪಣೆ ಮಾಡಿ ಮೋದಕವನ್ನು ನೈವೇದ್ಯ ಮಾಡಿಸಿ ಅದನ್ನು ಪ್ರಸಾದ ತಗೊಂಡ್ರೆ ಗಣಪತಿ ಅನುಗ್ರಹ ಅಷ್ಟೇ ಅಲ್ಲ, ಕುಜನ ದೋಷಗಳು ಕೂಡ ನಿವಾರಣೆ ಆಗಿಬಿಡುತ್ತೆ ಅಂತಕ್ಕಂಥ ಮಾತುಗಳೆಲ್ಲ ಇದೆ. ಹೀಗಾಗಿ ದಿವಸ ಶ್ರದ್ಧೆಯಿಂದ ತಾವೆಲ್ಲ ಗಣಪತಿಯಲ್ಲಿ ಒಂದು ಶ್ರದ್ಧೆ ಇಟ್ಟುಕೊಂಡಿದ್ದೀರಲ್ಲ. ಗಣಪತಿ ಆತ ಮೂಲಾಧಾರ ಸ್ವರೂಪದಲ್ಲಿ ನೆಲೆಸಿದ್ದಾನೆ. ಮೂಲಾಧಾರ ಅವನ ವಾಸಸ್ಥಾನ ಅಂತ. ಮೂಲಾಧಾರ ಚಕ್ರ ಅಲ್ಲಿ 4 ದಳದ ಪದ್ಮ, ಕೆಂಪು ವರ್ಣದ ಪದ್ಮ ದಳ ಅಲ್ಲಿ ಇರುತ್ತೆ. ಅಲ್ಲಿ 3.5 ಸುತ್ತಿನ ಆ ಸರ್ಪಾಕೃತಿಯ ಒಂದು ವಿಶೇಷ, ಅದು ಸರ್ಪವನ್ನೇ ಹೋಲ್ತಕ್ಕಂಥದ್ದು ಕುಂಡಲಿನಿ ಶಕ್ತಿ ಅಂತೀವಲ್ಲ, ಅದು ಅಲ್ಲಿರುತ್ತೆ. ಯಾರು ಗಣಪತಿಯನ್ನು ಸಿದ್ಧಿಸಿಕೊಳ್ತಾರೋ ಅವರಿಗೆ ಆ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಜಾಗೃತ ಸ್ಥಿತಿಗೆ ಅದು ಏರಬೇಕಲ್ಲ, ಅದು ಈ ಷಟ್ಚಕ್ರಗಳನ್ನು ದಾಟಿ ಸಹಸ್ರಾರದವರೆಗೆ ಬರಬೇಕು ಅಂತ. ಅದಕ್ಕೆ ಗಣಪತಿ ತುಂಬ ಪ್ರೇರಕ ಕಾರಕನಾಗಿರ್ತಕ್ಕಂಥವನು. ಗಣಪತಿ ಅನುಗ್ರಹ ಇದ್ದವರಿಗೆ ಅದಾಗತ್ತೆ ಅಂತೆಲ್ಲ ನಂಬಿಕೆ ವಿಶ್ವಾಸ ಇದೆ. ಗಣಪತಿಯ ಅನುಗ್ರಹ ಇದ್ದರೆ ಏನೂ ಆಗುತ್ತೆ. ಯಾಕೆ ಅಂದರೆ ಗಣಪತಿ ಸರ್ವಾಭೀಷ್ಟಪ್ರದ, ಏನು ಅಂದ್ಕೊಂಡ್ರೆ ಅದನ್ನು ಕೊಡ್ತಕ್ಕಂತಹ ಹೃಷ್ಟದೈವ ಅಂತ. ಹೀಗಾಗಿ ಗಣಪತಿ ಆರಾಧನೆ ವಿದ್ಯೆಗೋ ಕಾರ್ಯಸಿದ್ಧಿಗೋ ಯಾವುದಕ್ಕೂ ಆಗುತ್ತೆ. ಶ್ರದ್ಧೆಯಿಂದ ಮಾಡಬೇಕು. ಗಣಪತಿಗೆ ಗರಿಕೆ 21 ಗರಿಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಅಥರ್ವ ಶೀರ್ಷ ಮಂತ್ರವನ್ನು 21 ಬಾರಿ ಕೇಳ್ತಕ್ಕಂಥದ್ದು ಅಥವಾ ಹೇಳ್ಕೊಳ್ತಕ್ಕಂಥದ್ದು, 21 ಬಗೆಯ ನೈವೇದ್ಯ ಸಮರ್ಪಣೆ ಮಾಡೋದು, 21 ಮೋದಕ ಸಮರ್ಪಣೆ ಮಾಡ್ತಕ್ಕಂಥದ್ದು, ಫಲ ಸಮರ್ಪಣೆ. ಗಣಪತಿಗೆ ತುಂಬ ಇಷ್ಟ ಇಕ್ಷುರಸ, ಕಬ್ಬಿನ ಹಾಲು ಅಂತೀವಲ್ಲ, ಕಬ್ಬಿನ ರಸ, ಅದರಿಂದ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥ ಸೇವನೆ ಮಾಡಿದ್ರೂ ಗಣಪತಿ ಕೃಪೆಯಾಗುತ್ತೆ. ಹೀಗೆ ಹಲವು ದಾರಿ ಇದೆ. ಯಾವುದು ಸಾಧ್ಯವೋ ತಮಗೆ ಆ ದಾರಿಯಲ್ಲಿ ಪೂಜೆಯನ್ನು ನೆರವೇರಿಸಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.